ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜಲದಾಯಸ್ವಾಮಿಯವರು, ಸುರೇಶ್ ಅವರು, ಜಮೀರ್ ಅಹಮದ್ ಅವರು, ಅಭಯ್ ಅವರು, ಸುಧಾಕರ್ ಅವರು, ಇನ್ನೂ ಅನೇಕ ಮುಖಂಡರು ಮತ್ತು ಚನ್ನಪಟ್ಟಣ, ರಾಮನಗರ, ಮಾಗಡಿ ಮತ್ತು ಕನಕಪುರ ಕ್ಷೇತ್ರದ ಬಂದಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರ ಸಂದರ್ಭದಲ್ಲಿ ತಾವು ಕೂಡ ಇಲ್ಲಿನ ಮಾಧ್ಯಮದವರು ಸಾಕ್ಷಿಯಾಗಿದ್ದೀರ. ನಮ್ಮ ಯೋಗೇಶ್ವರವರು ನಮ್ಮ ಪಕ್ಷದ ಹೊಸಬರಲ್ಲ, ಇದೇ ನಮ್ಮ ಪಕ್ಷದಲ್ಲಿ ಇದ್ದಂಥವರು ಕಾಂಗ್ರೆಸ್ ಬೈಕ್ ಕೊಟ್ಟರು ಕೂಡ ಕಾಂಗ್ರೆಸ್ ಇದ್ದಂಥವರು ನಾನಾ ಕಾರಣದಿಂದ ಹಿಂದೆ ಪಕ್ಷವನ್ನು ಬಿಟ್ಟೋದಂಥವರು ಈಗ ಮತ್ತೆ ಪಕ್ಷಕ್ಕೆ ಇವತ್ತು ಸೇರಿಕೊಂಡಿರ್ತಕ್ಕಂಥದ್ದು ನಮಗೆ ಚನ್ನಪಟ್ಟಣ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಹೆಚ್ಚು ನಮ್ಮ ಪಕ್ಷಕ್ಕೆ ಬಲ ಬಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಅದೇ ರೀತಿ ಅವರು ಕೂಡ ಹಿಂದೆ ಸಚಿವರಾಗಿದ್ದಾಗ, ಶಾಸಕರಾಗಿದ್ದಾಗ ನಾನು ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವನ ಮೇಲೆ ಅಲ್ಲಿ ಓಡಾಡಿದಂಥ ಸಂದರ್ಭದಲ್ಲಿ ಒಳ್ಳೆಯ ಅಭಿಪ್ರಾಯ ಜನರಲ್ಲಿ ಯೋಗೇಶ್ವರ್ ಅವ್ರ ಬಗ್ಗೆ ಇತ್ತು. ಮತ್ತು ಈಗ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಮೇಲೆ ಸಾಕಷ್ಟು ನಮ್ಮ ಶಿವಕುಮಾರ್ ಅವರು, ನಮ್ಮ DK ಶಿವಕುಮಾರ್ ಅವರು, ನಾವೆಲ್ಲ ಕೂಡ ಹೋಗಿ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿ ಸುಮಾರು 1,000 ಕೋಟಿ ಮೇಲೆ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಎಲ್ಲ ಕೂಡ ಮಾಡಿದ್ವಿ. ಈಗ ಯೋಗೇಶ್ವರ್ ಅವರು ಬಂದಿದ್ದು ಒಂದು ಹೆಚ್ಚಿನ ಒಂದು ಬಲ ನಮ್ಮ ಪಕ್ಷಕ್ಕೆ ಆ ಭಾಗದಲ್ಲಿ ಬಂದಿದೆ ಅಂತೇಳಿ ಎಲ್ಲರ ಪರವಾಗಿ ಅವ್ರನ್ನ ಸ್ವಾಗತ ಮಾಡ್ತೀವಿ.